ನನ್ನ ಮಗಳು ಇವತ್ತು ಬೆಳಗ್ಗೆನೆ ನಮ್ಮ ಮನೆ ನಾಯಿಗೆ ಬುದ್ಧಿವಾದ ಹೇಳ್ತಾ ಇದ್ಲು. ನಾನು ಏನಪ್ಪಾ ಅಂತ ಬಂದು ನೋಡಿದ್ರೆ ನಮ್ಮ ಮನೆ ನಾಯಿಗೆ ಕೋಲ್ ತಗೊಂಡು ಬುದ್ಧಿವಾದ ಹೇಳ್ತಾ ಇದ್ಲು. ಯಾಕೆ ಅಂತ ಕೇಳ್ತೀರಾ? ಇನ್ನು ನಮ್ಮ ಮಗ ಬೆಳಗ್ಗೆನೆ ಕೋಳಿ ಫಾರಂ ಓಡ್ ಬಂದಿದ್ದ. ಒಂದು ನಾಯಿ ಕೋಳಿ ಫಾರಂ ಓಡ್ ಬಂದು ಏನಪ್ಪಾ ತಪ್ಪು ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಲಾಸ್ಟ್ ತಿಂಗಳು ನಮ್ಮ ಮನೇಲಿ ಕಾರ್ತಿಕ ಮಾಸ ಅಂತ ನಾನ್ ವೆಜ್ ಮಾಡಿರ್ಲಿಲ್ಲ. ಸೊ ಈ ಬಡ್ಡಿ ನನ್ನ ಮಗ ನಾನ್ ವೆಜ್ ಮೇಲೆ ಜ್ಞಾನ ಇಟ್ಕೊಬಿಟ್ಟು ಡೈರೆಕ್ಟ್ ಕೋಳಿ ಫಾರಂಗೆ ನುಗ್ಬಿಟ್ಟು ಅಲ್ಲಿ ಪಾಲಿಡಲ್ ಹಾಕಿರೋ ಕೋಳಿನ ತಿಂದು ಅಣ್ಣ ಫುಲ್ಲು ಅಸ್ತವ್ಯಸ್ತ ಆಗಿದ್ದ. ಆಲ್ಮೋಸ್ಟ್ ಅಲ್ಲೂ 7 ದಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ. ಡಾಕ್ಟರ್ ಅಮ್ಮ 8 ಬಾಟ್ಲು ಗ್ಲೂಕೋಸು 10-15 ಇಂಜೆಕ್ಷನ್ ಹಾಕಿ ಹಂಗೋ ಹಿಂಗೋ ಕೊನೆಗೂ ಉಳಿಸ್ಕೊಟ್ಲು. ನಾನು ಇವನು ಹಾಸ್ಪಿಟಲ್ ಇದ್ದಾಗ ಮನೆ ದೇವರಾದ ಕಾಲಭೈರವೇಶ್ವರನ ಅರ್ಕೆ ಹೊತ್ಕೊಂಡಿದ್ದೆ. ಸೊ ಅರ್ಕೆ ತೀರ್ಸೋಣ ಅಂದ್ಬಿಟ್ಟು ಇವನು ಜೊತೆಗೆ ಕರ್ಕೊಂಡೋಗಿ ಆ ಕಾಲಭೈರವೇಶ್ವರನ ದರ್ಶನ ಮಾಡ್ಕೊಂಡು ಅಲ್ಲಿ ತೀರ್ಥ ಬಟ್ಟೆಲ್ಲ ಇಟ್ಕೊಂಡು ಕರ್ಕೊಂಡು ಬಂದಿದ್ವಿ. ಸೊ ಮತ್ತೆ ಇವಾಗ ನನ್ನ ಮಗ ಮತ್ತೆ ಕೋಳಿ ಫಾರಂ ಹೋಗಿದ್ವಿ. ನನ್ನ ಮಗಳು ಕೋಪ ಮಾಡ್ಕೊಬಿಟ್ಟು ಕೋಳಿ ಫಾರಂ ಹೋಯ್ತೀಯ ಅಂತ ನಾಯಿನ ಕೋಲ್ ತಗೊಂಡು ಬೆಂಡೆತ್ತಾ ಇದ್ಲು. ಅವನು ಕೇಳಷ್ಟು ಕೇಳಿ ಇರೋದನ್ನೇ ಸಾಕು ಗುರು ಅಂತ ಮನೆ ಗೇಟಿಂದ ಆಚೆ ಓಡಾಬಿಟ್ಟ. ಇವತ್ತಿನ ವಿಡಿಯೋ ಇಷ್ಟು. ಮತ್ತಷ್ಟು ವಿಡಿಯೋಗೆ ನನ್ನ ಚಾನಲ್ನ ಲೈಕ್ ಅಂಡ್ ಶೇರ್ ಹಾಗೆ ದಯವಿಟ್ಟು ಫಾಲೋ ಮಾಡಿ. ಧನ್ಯವಾದಗಳು.